ಪರಿಹಾರವನ್ನು ಈಗಾಗಲೇ ಘೋಷಣೆ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. 2 ಲಕ್ಷ 2 ಲಕ್ಷ ರೂಪಾಯಿ ಮೃತರ ಕುಟುಂಬಗಳಿಗೆ, 50,000 ಗಾಯಾಳುಗಳಿಗೆ ಕೊಡ್ತಕ್ಕಂಥದ್ದನ್ನು ಘೋಷಣೆ ಭಾರತ ಸರ್ಕಾರ ಮಾಡಿದೆ. ಜನತೆಯ ಪರವಾಗಿ ಮತ್ತು ನೊಂದವರ ಕುಟುಂಬದ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವ್ರಿಗೆ ನಾನು ಆಗ್ರಹ ಮಾಡ್ತೀನಿ, ಕೂಡಲೇ ಹೆಚ್ಚಿನ ಪರಿಹಾರವನ್ನು ರಾಜ್ಯ ಸರ್ಕಾರದಿಂದ ಕೊಡಬೇಕು ಮತ್ತು ಗಾಯಾಳುಗಳನ್ನು ಆಸ್ಪತ್ರೆಗಳಿಗೆ ಏನು ಸೇರಿಸಿದ್ದೀವಿ ಈಗಾಗಲೇ ಅವರ ಚಿಕಿತ್ಸೆಯ ಪೂರ್ಣ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರವೇ ವಹಿಸಿಕೊಳ್ಬೇಕು ಮತ್ತು ಗಾಯಾಳುಗಳಿಗೂ ಕೂಡ ಯೋಗ್ಯ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹ ಮಾಡ್ತೀನಿ. ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಆಕ್ಸಿಡೆಂಟ್ ಸ್ಪಾಟ್ ಆಗಿರ್ತಕ್ಕಂಥದ್ದು ನಮ್ಮ ಜಾವಗೊಂಡ್ರನಹಳ್ಳಿ ಸುತ್ತಮುತ್ತ, ಅಲ್ಲಿ ರಾತ್ರಿ ಗಸ್ತು ಬಂದೋಬಸ್ತನ್ನು ಹೆಚ್ಚು ಮಾಡಬೇಕು. RTOಗಳವರು ಕೂಡ ಚೆಕ್ಗಳನ್ನು ಮಾಡಬೇಕು ಮತ್ತು ಟ್ರಾಫಿಕ್ ಶಿಸ್ತನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಬೆಳಗಿನ ಜಾವ ಬಸ್ಸಿಗೆ ಆಕ್ಸಿಡೆಂಟ್ ಆದದ್ದನ್ನು ಸುದ್ದಿ ಕೇಳಿ ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಆಸ್ಪತ್ರೆಯ ವೈದ್ಯರು, ಪೊಲೀಸ್ ಅಧಿಕಾರಿಗಳು, ಇನ್ನುಳಿದಂಥವರೆಲ್ಲರೂ ಕೂಡ IGP ದಾವಣಗೆರೆ ರವಿಕಾಂತೇಗೌಡರು ಎಲ್ಲರೂ ಬೆಳಗ್ಗಿನ ನಸಿಕಿನಿಂದಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದುವರೆಗೂ ಮೃತರ ಬಗ್ಗೆ ಮಾಹಿತಿ ಪಡ್ಕೊಳ್ತಕ್ಕಂಥದ್ದು ಮತ್ತು ಹೆಚ್ಚಿನ ಮಾಹಿತಿ ಯಾಕೆ ಆಯಿತು ಅನ್ನೋದನ್ನು ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾಯಿದ್ದಾರೆ. ಸರ್, ಲಗೇಜ್ಗಳನ್ನ ಈ ಬಸ್ಗಳಲ್ಲಿ ತಲುಪಿಸೋದ್ರಿಂದ ಈ ರೀತಿ ಹತ್ತಿ ಉರಿಲಿಕ್ಕೆ ಕಾರಣ ಅಂತ ನಾನು ಈಗಲೇ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ತನಿಖೆಯಿಂದ ನಮ್ಮ ಅಧಿಕಾರಿಗಳು ಅದನ್ನು ಸತ್ಯವನ್ನು ಹೊರಗಡುತ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ಬೆಂಕಿ ಹತ್ತಲಿಕ್ಕೆ 2-3 ಕಾರಣಗಳಿದೆ. ಒಂದು, AC ಬಸ್ಗಳಿರೋದ್ರಿಂದ, ಸ್ಲೀಪರ್ ಕೋಚ್ಗಳಿರೋದ್ರಿಂದ ಹೆಚ್ಚು ಅಲ್ಲಿ ವಿದ್ಯುತ್ತು ಉಪಯೋಗ ಆಗ್ತದೆ. ಹಾಗಾಗಿ ಸ್ಪಾರ್ಕ್ ಆಗಿ ಬೆಂಕಿ ಹತ್ಕೊಂಡಿದ್ದರಿಂದ ಡೀಸೆಲ್ ಟ್ಯಾಂಕ್ಗಳು ಒಡೆದು ಇಡೀ ಬಸ್ಸನ್ನು ಸುಟ್ಟಿರ್ತಕ್ಕಂಥದ್ದು ಒಂದು ಅನುಮಾನ ಇದೆ. ಅದು ಕೂಡ ತನಿಖೆಯಿಂದಲೇ ಗೊತ್ತಾಗುತ್ತೆ. ಅಥವಾ ಬೇರೆ ಕಾರಣ ಇದ್ದರೆ ನಮ್ಮ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಏನಂದರೆ ಅಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಅಂತ ಹೇಳ್ತಾರೆ, ನಾಮಕರಿಸ್ತಾರೆ. ಹಾಗೆ ಹೆದ್ದಾರಿ ಅವರಾಗಲಿ, ಪೊಲೀಸ್ ಇಲಾಖೆ ಆಗಲಿ, ಡಿಪಾರ್ಟ್ಮೆಂಟ್ ಅವರಾಗಲಿ ಯಾಕೆ ಕ್ರಮಗೊಳ್ತಾರೆ? ಯಾಕಂದರೆ ಹೆದ್ದಾರಿ ಅವರು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆ RTOಗಳು ಅವ್ರು ಮಾಡಬೇಕು. ಅದಕ್ಕೆ ನಾನು ಈಗಾಗಲೇ ಮಾತಾಡಿದೆ ಸರ್. ಫಸ್ಟಿಗೆ ಸರ್ ಪರಿಹಾರವನ್ನು ಈಗಾಗಲೇ ಘೋಷಣೆ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. 2 ಲಕ್ಷ 2 ಲಕ್ಷ ರೂಪಾಯಿ ಮೃತರ ಕುಟುಂಬಗಳಿಗೆ, 50,000 ಗಾಯಾಳುಗಳಿಗೆ ಕೊಡ್ತಕ್ಕಂಥದ್ದನ್ನು ಘೋಷಣೆ ಭಾರತ ಸರ್ಕಾರ ಮಾಡಿದೆ. ಜನತೆಯ ಪರವಾಗಿ ಮತ್ತು ನೊಂದವರ ಕುಟುಂಬದ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವ್ರಿಗೆ ನಾನು ಆಗ್ರಹ ಮಾಡ್ತೀನಿ, ಕೂಡಲೇ ಹೆಚ್ಚಿನ ಪರಿಹಾರವನ್ನು ರಾಜ್ಯ ಸರ್ಕಾರದಿಂದ ಕೊಡಬೇಕು ಮತ್ತು ಗಾಯಾಳುಗಳನ್ನು ಆಸ್ಪತ್ರೆಗಳಿಗೆ ಏನು ಸೇರಿಸಿದ್ದೀವಿ ಈಗಾಗಲೇ ಅವರ ಚಿಕಿತ್ಸೆಯ ಪೂರ್ಣ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರವೇ ವಹಿಸಿಕೊಳ್ಬೇಕು ಮತ್ತು ಗಾಯಾಳುಗಳಿಗೂ ಕೂಡ ಯೋಗ್ಯ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹ ಮಾಡ್ತೀನಿ. ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಆಕ್ಸಿಡೆಂಟ್ ಸ್ಪಾಟ್ ಆಗಿರ್ತಕ್ಕಂಥದ್ದು ನಮ್ಮ ಜಾವಗೊಂಡ್ರನಹಳ್ಳಿ ಸುತ್ತಮುತ್ತ, ಅಲ್ಲಿ ರಾತ್ರಿ ಗಸ್ತು ಬಂದೋಬಸ್ತನ್ನು ಹೆಚ್ಚು ಮಾಡಬೇಕು. RTOಗಳವರು ಕೂಡ ಚೆಕ್ಗಳನ್ನು ಮಾಡಬೇಕು ಮತ್ತು ಟ್ರಾಫಿಕ್ ಶಿಸ್ತನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಬೆಳಗಿನ ಜಾವ ಬಸ್ಸಿಗೆ ಆಕ್ಸಿಡೆಂಟ್ ಆದದ್ದನ್ನು ಸುದ್ದಿ ಕೇಳಿ ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಆಸ್ಪತ್ರೆಯ ವೈದ್ಯರು, ಪೊಲೀಸ್ ಅಧಿಕಾರಿಗಳು,
ಇನ್ನುಳಿದಂಥವ್ರೆಲ್ಲ ಕೂಡ IGP ದಾವಣಗೆರೆ ರವಿಕಾಂತ್ ಗೌಡರು ಎಲ್ಲರೂ ಬೆಳಗಿನ ನಸಿಕಿನಿಂದನೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದುವರೆಗೂ ಮೃತರ ಬಗ್ಗೆ ಮಾಹಿತಿ ಪಡ್ಕೊಳ್ತಕ್ಕಂಥದ್ದು ಮತ್ತು ಹೆಚ್ಚಿನ ಮಾಹಿತಿ ಯಾಕೆ ಆಯಿತು ಅನ್ನೋದನ್ನು ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಸರ್ ಲಗೇಜ್ಗಳನ್ನ ಈ ಬಸ್ಗಳಲ್ಲಿ ತಲುಪಿಸೋದ್ರಿಂದ ಈ ರೀತಿ ಹತ್ತಿ ಉರಿಲಿಕ್ಕೆ ಕಾರಣ ಅಂತ ನಾನು ಈಗಲೇ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ತನಿಖೆಯಿಂದ ನಮ್ಮ ಅಧಿಕಾರಿಗಳು ಅದನ್ನು ಸತ್ಯವನ್ನು ಹೊರಗಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ಬೆಂಕಿ ಹತ್ತಲಿಕ್ಕೆ 2-3 ಕಾರಣಗಳಿದೆ. ಒಂದು AC ಬಸ್ಗಳಿರೋದ್ರಿಂದ, ಸ್ಲೀಪರ್ ಕೋಚ್ಗಳಿರೋದ್ರಿಂದ ಹೆಚ್ಚು ಅಲ್ಲಿ ವಿದ್ಯುತ್ತು ಉಪಯೋಗ ಆಗ್ತದೆ. ಹಾಗಾಗಿ ಸ್ಪಾರ್ಕ್ ಆಗಿ ಬೆಂಕಿ ಹತ್ಕೊಂಡಿದ್ದರಿಂದ ಡೀಸೆಲ್ ಟ್ಯಾಂಕ್ಗಳು ಒಡೆದು ಇಡೀ ಬಸ್ಸನ್ನು ಸುಟ್ಟಿರ್ತಕ್ಕಂಥದ್ದು ಒಂದು ಅನುಮಾನ ಇದೆ. ಅದು ಕೂಡ ತನಿಖೆಯಿಂದಲೇ ಗೊತ್ತಾಗುತ್ತೆ. ಅಥವಾ ಬೇರೆ ಕಾರಣ ಇದ್ದರೆ ನಮ್ಮ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಏನಂದರೆ ಅಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಅಂತ ಹೇಳ್ತಾರೆ, ನಾಮಕೋಸ್ಕರ ಆಗಿದೆ. ಹೆದ್ದಾರಿ ಅವರಾಗಲಿ, ಪೊಲೀಸ್ ಇಲಾಖೆ ಆಗಲಿ, ಡಿಪಾರ್ಟ್ಮೆಂಟ್ ಅವರಾಗಲಿ ಯಾಕೆ ಕ್ರಮಗೊಳ್ತಿಲ್ಲ? ಯಾಕಂದರೆ ಹೆದ್ದಾರಿ ಅವರು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆ RTOಗಳು ಅವ್ರು ಮಾಡಬೇಕು. ಅದಕ್ಕೆ ನಾನು ಈಗಾಗಲೇ ಮಾತಾಡಿದ್ದೀನಿ ಸರ್ ಫಸ್ಟಿಗೆ ಸರ್